ಪಾರ್ವತಿ ಮೇಡಮ್ ನಗ ನೆಲೆಸಿದ್ರೆ ಪ್ರಳಯ ಆಗಿದೆ ಅಲ್ವಾ? ಎಲ್ಲ ಉತ್ತರ ಕರ್ನಾಟಕದ ಸಾಂಗ್ಗಳನ್ನ ಚೆನ್ನಾಗಿ ಹಿಡ್ಕೊಂಡ್ಬಂದು ಜನಪದ ಗೀತೆಗಳನ್ನ ನಮಗಾಗಿ ಸಾಧನೆ ಪಡಿಸ್ತಿದ್ದೀರಾ. ನಿಜವಾಗ್ಲೂ ಇದೇ ರೀತಿ ಮುಂದುವರಿ. ಧನ್ಯವಾದಗಳು ಸರ್. ಹಾಡೋಣ. ಹಲೋ, ನನ್ನ ಹೆಸರು HR ಪ್ರಕಾಶ್ ಅಂತ. ಇಲ್ಲಿ ನಾನು ಯೂಟ್ಯೂಬಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ನೀವು ಯೂಟ್ಯೂಬ್ ಅಕೌಂಟಲ್ಲಿ ನೋಡ್ಬೋದು. ನೀವು ಯೂಟ್ಯೂಬ್ ಸರ್ಚ್ ಮಾಡ್ಬಿಟ್ಟು HRS ಪ್ರಕಾಶ್ @HRS ಪ್ರಕಾಶ್ -IQ1PU ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರೆ ನೀವು ಇವತ್ತು ಫುಲ್ ಪ್ರೋಗ್ರಾಮು ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ನೀವು ಹಾಡುಗಳೆಲ್ಲ ನೋಡ್ಬೋದು. ನಾವು ಮೇಡಮ್ ಅವ್ರು ಕಳಿಸ್ಕೊಡ್ತೀನಿ, ಅವ್ರು ನೀವು ಕಳಿಸ್ಕೊಡ್ತಾರೆ. ಖಂಡಿತ ನೀವು ಆಡಿದಂಥ ಗೀತೆಗಳು ಯೂಟ್ಯೂಬಲ್ಲಿ ಸಿಗುತ್ತೆ. ಎಷ್ಟು ವ್ಯೂವರ್ಸ್ ಆಗುತ್ತೆ, ಎಷ್ಟು ನೀವು ಶೇರ್ ಮಾಡ್ತೀರಾ ನಿಮ್ಮ ಗೀತೆಯನ್ನು. ತುಂಬ ಜನ ಶೇರ್ ಮಾಡಿ, ಒಂದಷ್ಟು ಜನ ನೋಡಲಿ. ಅಟ್ಲೀಸ್ಟ್ ಯಾರಲ್ಲಿ ಏನೇನು ಪ್ರತಿಭೆ ಇರುತ್ತೆ ಗೊತ್ತಿಲ್ಲ, ಯಾರು ಯಾವಾಗ ಗುರುತಿಸ್ತಾರೆ ಅಂತ ಗೊತ್ತಿಲ್ಲ. ನೀವಿದ್ದೀರಾ ಮೇಡಮ್? ನೋಡ್ಕೊಂಡಿದ್ದೀರಾ? ಲಿಂಕ್ ನೀವು ಇದು ಡೌನ್ಲೋಡ್ ಮಾಡಿದ್ರಲ್ಲ, ಸ್ಕ್ರೀನ್ ಡೌನ್ಲೋಡ್ ಮಾಡಿದ್ರ ನಾವೇ ನೀವು ಗಾಯಕರು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೋಮಯ್ಯ ಸರ್ ಪದೇ ಪದೇ ಸ್ಟೇಜಿಗೆ ಬರಲ್ಲ, ಹರೀಶ್ ಪದೇ ಪದೇ ಸ್ಟೇಜಿಗೆ ಬರಲ್ಲ, ಬಟ್ ಅವ್ರು ಇನ್ನೊಬ್ಬರಿಗೆ ಡೊನೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರು ಬರ್ಬೇಕಾದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ಆ ರೀತಿ ಆಗಲ್ಲ. ಅವರಿಗೆ ಅವರು ಡೊನೇಟ್ ಮಾಡ್ತಿರ್ತಾರೆ, ಹಂಗಾಗಿ ಅವರಿಗೆ 2-3 ಸಾಂಗ್ ಸಿಗುತ್ತೆ.